ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರ ಕೊಲೆಗೆ ಸುಪಾರಿ ಕೊಟ್ಟಂತ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಪ್ರಮುಖವಾಗಿ ಆ 18 ನಿಮಿಷದ ಆಡಿಯೋ ಏನಿದೆ, ಆ ಆಡಿಯೋದಲ್ಲಿ ಮಹಿಳೆಯೊಬ್ಬರು ಮಾತನಾಡ್ತಾರೆ ಈ ಸ್ಕೆಚ್ಗೆ ಸಂಬಂಧಿಸಿದಂತೆ. ಅವರ ಹೆಸರು ಪುಷ್ಪ. ಸದ್ಯ ಪುಷ್ಪ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಗೆ ಒಳಪಡಿಸಿದ್ದಾರೆ. ಸುಪಾರಿ ಆಡಿಯೋದಲ್ಲಿರುವಂತಹ ಸಾರಾಂಶದ ಬಗ್ಗೆ ವಿಚಾರಣೆಗೆ ಒಳಪಡಿಸಲಾಗಿದೆ. ಪುಷ್ಪ ಸೇರಿದಂತೆ ಒಟ್ಟು 3 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆ 18 ನಿಮಿಷದ ಆಡಿಯೋದಲ್ಲಿ ಮಹಿಳೆ ಪುಷ್ಪ ಸಾಕಷ್ಟು ವಿಚಾರವನ್ನು ಮಾತನಾಡಿದ್ದಾರೆ. ಆರೋಪಿ ಸೋಮ ಯಾವ ರೀತಿ ಸ್ಕೆಚ್ ರೂಪಿಸಿದ್ದಾನೆ, ಯಾರ್ಯಾರನ್ನ ಕೊಲೆಗೋಸ್ಕರ ಬಳಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಹಿಳೆ ಮಾತನಾಡಿದ್ದಾರೆ. ಸದ್ಯ ಆ ಮಹಿಳೆ ಪುಷ್ಪ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ನಿಮಗೆ ಹೇಗೆ ಗೊತ್ತಾಯಿತು ಈ ಎಲ್ಲ ವಿಚಾರಗಳು ಅನ್ನೋದರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳೋದಕ್ಕೆ ವಶಕ್ಕೆ ಪಡೆಯಲಾಗಿದೆ. ಇನ್ನು ಆಡಿಯೋದಲ್ಲಿ ಏನಿತ್ತು ನೋಡೋಣ. ಸರ್ ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ, ಕೇಳಂಗಿರ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ. ಒಟ್ನಾಗಿ ಈ ತರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರು ಕೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವನ್ ಇಷ್ಟ ಏನನ್ನ ಮಾಡ್ಕೊಂಡು ನಿನ್ ಟೆನ್ಷನ್ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ. ಬೇಡ ಬಿಡು, ಎಂಕ್ವೈರಿ ಮಾಡ್ಲಿ. 5 ಲಕ್ಷ ಎಲ್ಲಿಂದ ಬಂತು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರು ಇಬ್ರು ಅಂತ ಹೇಳು. ಜೈಪುರದವ್ರು ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ ಗೊತ್ತಾ ಜೈಪುರದವ್ರು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿಯವ್ರ ಜೊತೆ ಎಲ್ಲ ಮಾತಾಡ್ಕೊಂಡು. ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಳ್ಳೆ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಪ್ರೆಸಿಡೆಂಟ್ ಮಾಡ್ಬೇಕು ಅಂತಾಯ್ತು, ರಾಜೇಂದ್ರ ಅವ್ರು ಮಾಡ್ಬೇಕು ಅಂತಾಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಇದ್ದಿದ್ದು, ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡವಾ? ಒಂದ್ 30 ಲಕ್ಷ ಯಾರ ಕೈಲನ್ನ ಕೊಟ್ಟಿ ಒಳಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಹೇಳೋದ್ ಹೇಳನ ಅಷ್ಟೇನೆ. ಅವ್ರು ಉಂಟು ಏನನ ಮಾಡ್ಕೊಂಡ್ಲಪ್ಪ, ತಿರ್ಗಾ ನಮ್ಮನ್ನು ಕರಿಯೋದ್ ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋದ್ ಹೇಳೋಣ. ನಾನ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ, ಸೋಮಣ್ಣ ಅದೇ ಕೆ ಆರ್ ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋ. ಇದು ಪುಷ್ಪ ಅನ್ನುವಂಥ ಮಹಿಳೆ ರಾಕಿ ಅನ್ನೋರ ಜೊತೆಗೆ ಮಾತನಾಡಿರೋದು. ಆ ಮಾತುಕತೆಯಲ್ಲಿ ಮಹಿಳೆ ಏನು ಹೇಳ್ತಾರೆ ಅಂತಂದರೆ, ನಾನು ಆಟೋದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಾಟ್ಸ್ಆ್ಯಪ್ ಕಾಲ್ ಮುಖಾಂತರ ಮಾತನಾಡ್ತಾ ಇದ್ರು. ರಾಜೇಂದ್ರ ಅವರ ಕೊಲೆಗೆ ಅಲ್ಲಿ ಸ್ಕೆಚ್ ರೂಪಿಸಲಾಗ್ತಾ ಇತ್ತು. ಸೋಮ ಅನ್ನುವಂಥ ರೌಡಿ ಶೀಟರ್ಗೆ ಸುಮಾರು 70 ಲಕ್ಷ ರೂಪಾಯಿ ಫಂಡ್ ಆಗಿದೆ. ಯಾರೋ ಫಂಡ್ ಮಾಡಿದ್ದಾರೆ, ಅದರಲ್ಲಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಬಂದಿದೆ. ಮತ್ತು ಈ ಸೋಮ ತಮಿಳುನಾಡಿನ ಹುಡುಗರನ್ನ ಅಥವಾ ತಮಿಳು ಹುಡುಗರನ್ನ ಬೆಂಗಳೂರಿನ ಕಲಾಸಿಪಾಳ್ಯದಿಂದ ಕರೆಸ್ಕೊಳ್ತಾ ಇದ್ದಾನೆ ತುಮಕೂರಿಗೆ. ಇನ್ನು ಈ ರಾಜೇಂದ್ರ ಅವರ ಮಗಳ ಬರ್ಡೇ ಇತ್ತು. ಆ ಬರ್ಡೇ ಕಾರ್ಯಕ್ರಮಕ್ಕೆ ಡೆಕೋರೇಷನ್ ನೆಪದಲ್ಲಿ ಇದೇ ಜಯಪುರದ ಹುಡುಗರು ಅವ್ರ ಮನೆಯನ್ನು ಪ್ರವೇಶ ಮಾಡಿದ್ರು ಅಂತೆಲ್ಲ ಮಹಿಳೆ ಮಾತನಾಡ್ತಾರೆ. ಮಹಿಳೆಗೆ ತುಮಕೂರಿನ ರೌಡಿಸಂ ಜಗತ್ತಿನ ಸಂಪೂರ್ಣ ಮಾಹಿತಿ ಇದ್ದಂಗಿದೆ. ಆಕೆ ಮಾತನಾಡೋದನ್ನ ನೋಡ್ತಾ ಇದ್ರೆ ತುಮಕೂರಿನ ರೌಡಿಸಂ ಜಗತ್ತಲ್ಲಿ ಏನಾಗ್ತಿದೆ, ಪಾತಕ ಲೋಕದಲ್ಲಿ ಏನಾಗ್ತಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದ್ದಂಗೆ ಕಾಣಿಸ್ತಾ ಇದೆ. ಸದ್ಯ ಆ ಪುಷ್ಪ ಅನ್ನುವಂಥ ಮಹಿಳೆಯನ್ನ ಮತ್ತಿಬ್ಬರ ಜೊತೆಗೆ ಸದ್ಯ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇನ್ನು ಫೋಟೋ ಏನು ಗಮನಿಸ್ತಾ ಇದ್ದೀರಿ, ಇದು ಪುಷ್ಪ ಈಕೆಯೇ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಪುಷ್ಪ ಅನ್ನುವಂಥ ಮಹಿಳೆ, ಆ ಆಡಿಯೋದಲ್ಲಿ ಮಾತನಾಡ್ತಾ ಇರುವಂಥ ಮಹಿಳೆ ಈಕೆಯೇ ಅನ್ನೋದು ಈಗ ಸಿಗ್ತಾ ಇರುವಂಥ ಅಪ್ಡೇಟ್ ಇದು. ಈಕೆಯನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.
ಆಕೆಯ ಆಡಿಯೋದಲ್ಲಿ, ಆ ಆಡಿಯೋ ಹೆಂಗೆ ಅಂತಂದರೆ ಅದು ಫೋನ್ ಕಾನ್ವರ್ಸೇಷನ್ ಅಲ್ಲ, ಇಬ್ಬರು ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ. ರಾಕಿ ಮತ್ತು ಈ ಪುಷ್ಪ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ ಯಾವುದೋ ಒಂದು ಸ್ಥಳದಲ್ಲಿ. ಅದನ್ನು ರಾಕಿ ರೆಕಾರ್ಡ್ ಮಾಡಿಕೊಂಡಿರೋದು, ಆ ಆಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿರೋದು. ಸಂಪೂರ್ಣವಾಗಿ ಆ ಆಡಿಯೋದಲ್ಲಿ ಪುಷ್ಪ ಹೇಳ್ಕೊಳ್ತಾಳೆ, ನಾನೇ ಬರ್ತೀನಿ ಬೇಕಾದರೆ ರಾಜೇಂದ್ರ ಅವರನ್ನು ಭೇಟಿಯಾಗೋದಕ್ಕೆ, ನಾನೇ ಹೇಳ್ತೀನಿ ಏನಾಯಿತು ಅನ್ನೋದನ್ನು ಹೇಳ್ತೀನಿ. ರಾಜೇಂದ್ರ ಅವರ ಕೊಲೆಗೆ ಸ್ಕೆಚ್ ರೂಪಿಸಿರೋದು ನಿಜ. ಮತ್ತು ಇನ್ಯಾರೋ ಪ್ರಶಿ ಅಣ್ಣ ಅಂತ ಒಬ್ಬ ವ್ಯಕ್ತಿಯ ಹೆಸರು ಕೂಡ ಬರುತ್ತೆ. ಪ್ರಶಿ ಅನ್ನುವಂಥ ವ್ಯಕ್ತಿ, ಅದು ಪ್ರಶಾಂತೋ ಇನ್ನೊಬ್ಬರು ಯಾರೋ ಇರಬೇಕು, ಪ್ರಶಿ ಅಣ್ಣ ಅಂತ ಇಬ್ಬರ ಮಾತುಕತೆಯಲ್ಲಿ ಬರುತ್ತೆ. ಅವರನ್ನು ಕೂಡ ಕೊಲ್ಲೋದು ಅಂತ ಯೋಚನೆಯಲ್ಲಿ ಸೋಮ ಇದ್ದಾನೆ. ಆದರೆ ಪ್ರಶಿ ಅಣ್ಣನಿಗೆ ಇದು ಗೊತ್ತಿಲ್ಲ, ಅವರು ಅವನನ್ನು ಹತ್ತಿರ ಇಟ್ಕೊಂಡಿದ್ದಾರೆ ಅಂತೆಲ್ಲ ಪುಷ್ಪ ಆ ಆಡಿಯೋದಲ್ಲಿ ಮಾತನಾಡ್ತಾರೆ. ಸದ್ಯ ಪುಷ್ಪನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. MLC ರಾಜೇಂದ್ರ ಅವರು ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ, ಆ ಕಂಪ್ಲೇಂಟ್ ಆಧಾರದ ಮೇಲೆ ಪೊಲೀಸರು ಸದ್ಯ ತನಿಖೆಯನ್ನು ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಪ್ರಶ್ನೆ ಬರೋದು, 70 ಲಕ್ಷ ಫಂಡ್ ಮಾಡಿದವರು ಯಾರು? ಸೋಮನಿಗೆ 70 ಲಕ್ಷ ಕೊಟ್ಟಿದ್ದಾರೆ ಅಂತಾದರೆ ಯಾರು ಕೊಟ್ಟರು, ಅವರ ಉದ್ದೇಶ ಏನು? ಇದರ ಬಗ್ಗೆಯೂ ಕೂಡ ಈಗ ಅನುಮಾನ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.